ವಿದೇಶದಲ್ಲಿ ಬೆಳೆಯುವಂತ 30 ಬಗೆಯ ಹಣ್ಣುಗಳನ್ನ ನಮ್ಮ ಜಮೀನಲ್ಲೂ ಕೂಡ ಬೆಳಿಬಹುದು ಅಂತ ರೈತ ಬೆಳೆದು ಈಗ ಅತಿದೊಡ್ಡ ಸಾಧನೆಗೆ ಸಾಕ್ಷಿ ಆಗ್ತಿದ್ದಾರೆ. ಆದಾಯ ಪಡಿತಿದ್ದಾರಂತೆ ಲಕ್ಷಾಂತರ ರೂಪಾಯಿ. ಅದು ಕೂಡ ಕೃಷಿ ಪದ್ಧತಿಯ ಮೂಲಕ ಬಂಗಾರದ ಬೆಳೆ ಬೆಳೆದು ಲಕ್ಷಾಂತರ ಹಣ ಗಳಿಸಿ ಇತರೆ ರೈತರಿಗೆ ಮಾದರಿಯಾಗಿದ್ದಾರೆ. ಯಾರು ಆ ರೈತ, ಮಾಡಿರುವಂತಹ ಕೃಷಿ ಎಂಥದ್ದು, ಆ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳದ ರೈತ ರಾಜೇಂದ್ರ ಬೋಸಲೆ ತಮ್ಮ ತೋಟದ 13 ಎಕರೆ ಪ್ರದೇಶದಲ್ಲಿ ಸಮಗ್ರ ಕೃಷಿ ಮಾಡಿ ಸೈಯೆನಿಸಿಕೊಂಡಿದ್ದಾರೆ. ವಿದೇಶದಲ್ಲಿ ಬೆಳೆಯುವ 30 ಬಗೆಯ ಹಣ್ಣಿನ ಸಸಿಗಳನ್ನು ತಮ್ಮ ತೋಟದಲ್ಲಿ ಬೆಳೆದಿದ್ದಾರೆ. 100 ಹುಣಸೆ ಹಣ್ಣಿನ ಗಿಡಗಳನ್ನು ತೋಟದಲ್ಲಿ ನೆಟ್ಟು ಅವುಗಳನ್ನು ರಾಸಾಯನಿಕ ಮುಕ್ತವಾಗಿ ಬೆಳೆಸುತ್ತಿದ್ದಾರೆ. ಜೊತೆಗೆ 100 ಸೀತಾಫಲ ಹಣ್ಣಿನ ಗಿಡಗಳನ್ನು ಬೆಳೆದಿದ್ದಾರೆ. 3 ಎಕರೆ ಪ್ರದೇಶದಲ್ಲಿ ದಾಳಿಂಬೆ ಹಣ್ಣಿನ ಬೆಳೆ ಬೆಳೆದು ಕಳೆದ ವರ್ಷ 35 ಲಕ್ಷದಷ್ಟು ಆದಾಯ ಗಳಿಸಿದ್ದಾರೆ. ಇನ್ನು ತೋಟದಲ್ಲಿ ಮಾವಿನ ಹಣ್ಣು, ನೋಣಿ ಹಣ್ಣು, ವಾಟರ್ ಆಪಲ್, ರೆಡ್ ಆಪಲ್, ಕವಳೆ ಹಣ್ಣು ಸೇರಿ ಹಲವು ಬಗೆಯ ಹಣ್ಣುಗಳನ್ನು ಬೆಳೆಯುತ್ತಿದ್ದಾರೆ. ಇದು ಗುಡ್ಡಗಾಡು ಪ್ರದೇಶ, ಇಲ್ಲಿ ಕಲ್ಲುಗಳನ್ನು ತೆಗೆದು ಬಿಟ್ಟಂಥ ಪ್ರದೇಶ. ಆಮೇಲೆ ನೀರು ಭಾಳ ನಿಂದ್ರಲ್ಲಿ, ಇಲ್ಲಿ ಅಂಥ ಮಳೆ ಆದರೂ ಸಹಿತ ಒಂದು ದಿವಸನಲ್ಲಿ ನೀರು ಸೋರಿಕೆಯಾಗಿ ಹೋಗಿಬಿಡ್ತದೆ. ಇಂಥ ಒಂದು ಮರುಭೂಮಿಯಲ್ಲಿ ಅಥವಾ ಗುಡ್ಡಗಾಡು ಪ್ರದೇಶದಲ್ಲಿ ನಾವು ಬೆಳಿತೀವಿ ಅಂದಾಗ ಭಾಳಷ್ಟು ಜನ ಅಂದರೂ ಬೆಳಿಲಿಕ್ಕೆ ಆಗೋದಿಲ್ಲ ಅಂತೇಳಿ 13 ಎಕರೆ ಕೃಷಿ ಪ್ರದೇಶದಲ್ಲಿ ನಾವು ಇದನ್ನು ತೋಟಗಾರಿಕೆಯನ್ನು ಮಾಡ್ತಾಯಿದ್ದೀವಿ. ಇದರಲ್ಲಿ ಪ್ರಮುಖ ಬೆಳೆಯಾಗಿ ದಾಳಿಂಬೆ ಒಮ್ಮೆ ನಮ್ಮದು 4-5ನೇ ವರ್ಷದಲ್ಲಿ 3 ಎಕರೆ ದಾಳಿಂಬೆಯಲ್ಲಿ 35 ಲಕ್ಷ ರೂಪಾಯಿಯನ್ನು ನಾವು ತೆಗೆದಿದ್ದೇವೆ. ಇನ್ನು ಬಾಳೆಹಣ್ಣಿನ ಗಿಡಗಳ ಜೊತೆಗೆ ಅಡಿಕೆ ಮರಗಳನ್ನು ಬೆಳೆದಿದ್ದು 200 ಮಾವಿನ ಮರಗಳಲ್ಲಿ 100 ಕೇಸರ ತಳಿಯ ಮಾವಿನ ಮರ, 100 ಆಪೂಸ್ ಮಾವಿನ ಹಣ್ಣು ಹಾಗೂ ವಿವಿಧ ಹಣ್ಣುಗಳನ್ನು ಬೆಳೆಯುತ್ತಿದ್ದಾರೆ. ಇದಲ್ಲದೆ ಕಾಸರಗೋಡು ಗೋಡಂಬಿಯನ್ನು ಬೆಳೆದು ಯಶಸ್ಸು ಕಂಡಿದ್ದಾರೆ. ಇವುಗಳ ಜೊತೆಗೆ ಅರಿಶಿಣದ ಬೆಳೆ, 1500 ಶ್ರೀಗಂಧದ ಮರಗಳನ್ನು ಬೆಳೆದು 2000 ರಕ್ತಚಂದನದ ಗಿಡಗಳನ್ನು ನೆಟ್ಟು ಈ ಗಿಡಗಳ ಮಧ್ಯ ದಾಳಿಂಬೆ ಬೆಳೆದು ಲಾಭ ಪಡೆಯುತ್ತಿದ್ದಾರೆ. ರಾಜೇಂದ್ರ ಭೋಸಲೆ ಅನ್ನೋ ಒಬ್ಬರು ರೈತರು 13 ಎಕರೆಯಲ್ಲಿ ಗುಡ್ಡಗಾಡದಂಥ ಪ್ರದೇಶದಲ್ಲಿ ಸಾವಯವ ಪದ್ಧತಿಯಲ್ಲಿ ಅವರು ಸುಮಾರು 30 ತಳಿಗಳ ಹಣ್ಣಿನ ಬೆಳೆಗಳಲ್ಲಿ ಒಂದೇ ಒಂದು ಬೋರು 2 ಇಂಚು ಮಾತ್ರ ನೀರಿನಿಂದ 12-13 ಎಕರೆ ತೋಟಗಾರಿಕೆ ಬೆಳೆಗಳನ್ನು ಬೆಳೆದು ಈಗ ನಮ್ಮ ಬಿಜಾಪುರ ಜಿಲ್ಲೆಗೆ ಎಲ್ಲ ರೈತರಿಗೆ ಒಂದು ಹೆಮ್ಮೆ ತರಂಥ ಒಂದು ಕೆಲಸ ಮಾಡಿದ್ದಾರೆ. ಬರಡು ಭೂಮಿ, ಗುಡ್ಡಗಾಡು ಪ್ರದೇಶದ ಭೂಮಿಯಲ್ಲಿ ಕಡಿಮೆ ನೀರಿನಲ್ಲಿ ಯಾವ ಹಣ್ಣು ಈ ಭಾಗದಲ್ಲಿ ಬೆಳೆಯಲಾಗಲ್ಲ ಅಂತಾರೋ ಅಂತಹ ಹಣ್ಣನ್ನು ಬೆಳೆದ ರೈತ ರಾಜೇಂದ್ರ ಬೋಸಲೆ ಇತರೆ ರೈತರಿಗೆ ಮಾದರಿಯಾಗಿದ್ದಾರೆ. ದೀಪಕ್ ಶಿಂದೆ, ಗ್ಯಾರಂಟಿ ನ್ಯೂಸ್, ವಿಜಯಪುರ.